ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೊಸದೇ ಅವ್ರನ್ನ ತುಂಬ ಜನ ಮಾಡ್ತಾರೆ, ಬಟ್ ಅದ್ರ ಹಿಂದಿನ ಕಾರಣ ಯಾಕೆ ಮಾಡೋದು ಏನು ಅಂತ ಸರಿಯಾಗಿ ಯಾರಿಗೂ ಗೊತ್ತಿಲ್ಲ. ಕೆಲವು ಯಾರೋ ಕಮ್ಮಿ ಜನಗಳಿಗೆ ಮಾತ್ರ ಗೊತ್ತಿದೆ. ಬನ್ನಿ ನೋಡೋಣ ಯಾವ ಕಾರಣದಿಂದ ನಾವು ಹೊಸದವ್ರು ಮಾಡ್ತಿರೋದು ಅಂತ. ನಾವು ಒಕ್ಕಲಿಗರು ಹಂಚ್ಕೊಂಡು ಮಾಗಡಿ ಕೆಂಪೇಗೌಡನವರು 7 ಜನ ಅಣ್ಣ ತಮ್ಮಂದ್ರಿದ್ರೆ ಒಬ್ಬಳು ತಂಗಿ ಏನು ಅದ್ದೂರಿಯಾಗಿ ಚೆನ್ನಾಗಿ ಸಾಕಿದ್ರೆ ವಯಸ್ಸಕ್ಕೆ ಬಂದು ಮೆಜಾರಿಟಿಗೆ ಬಂತು ಮಗು. ಈ ಆಳಾದು ಚಿಕ್ಕರ ಕಣ್ಣು ಹಾಕಿಬಿಟ್ರು, ಯಾರೋ ಕೆಂಪೇಗೌಡರ ತಂಗಿ ಮೇಲೆ ಚಿಕ್ಕರ ಕಣ್ಣು ಹಾಕಿಬಿಟ್ರೆ ಪಾಪ ಹೆಂಗೆ ಹತ್ತು ಬಿದ್ದು ಹೆಂಗೆ ಗೊತ್ತಾದರೆ ಏನು ಮಾಡೋದು. ಹಿಂಗೆ ಚಿಕ್ಕರು ಇವತ್ತು ನಮ್ಮ ಮನೆಗೆ ಬಂದುಬಿಡ್ತಾರೆ, ನುಗ್ಗಿಬಿಡ್ತಾರೆ ಅಂದುಬಿಟ್ಟಿದ್ದು. ಅರಮನೆಗೆಲ್ಲ ಲೈಟ್ಗಳು ಹಾಕ್ಬಿಟ್ಟಿದ್ದು, ನಾಯಿಗಳನ್ನೆಲ್ಲ ಬಿಟ್ಬಿಟ್ಟಿದ್ದು. ತಂಗಿನ ಕುತ್ತರಿಸ್ಕೊಂಡು 7 ಜನ ಅಣ್ಣ ತಮ್ಮಂದ್ರೂ ಕುದುರೆಗಳ ಮ್ಯಾಗ ಕುತ್ತರಿಸ್ಕೊಂಡು ಹೊಲ್ಟುಬಿಟ್ರೆ ಏನು ಇವರು ಸಿಕ್ಕರ್ಕೆ ಹೆಂಗೆ ಗೊತ್ತಾಗ್ಬಿಡ್ತು, ಅವ್ರು ಹಿಂದಾಡಿ ಹೊಲ್ಟುಬಿಟ್ರಂತೆ. ಅವರು ಇವರು ದೊಡ್ಡದೊಂದು ಸಮುದ್ರ ಅಡ್ಡ ಬಂದ್ಬಿಟ್ರೆ ಏನು ಮಾಡೋದು. ನಾವು ಈ ಸಮುದ್ರದ ಎಲ್ಲ ನನ್ನ ತಂಗಿನ ಹಾಕ್ಕೊಂಡು ಬಿದ್ದೋಗನ, ಅವ್ರ ಕೈಗೆ ಮಾತ್ರ ನಮ್ಮ ತಂಗಿನ ಕೊಡಬಾರ್ದು ಅನ್ನೋ ತೀರ್ಮಾನ ಮಾಡ್ಕೊಂಡ್ರೆ ಆವಾಗ ಯಾರೋ ಒಬ್ಬರು ದೊಡ್ಡವನಿದ್ದು ಯೋಚನೆ ಮಾಡಿ ಹೇಳ್ದಂತೆ, ನಾವು ಸಾಚ್ವಾದ ಒಕ್ಕಲಿಗರೇ ಆದರೆ ಇವತ್ತು ನಮ್ಮ ದಾರಿ ಬಿಟ್ಟರೆ 10 ವರ್ಷಕ್ಕೊಂದ್ಸತಿ ಬಂಡ್ದೇವರು ಅಂತ, ವರ್ಷಕ್ಕೊಂದ್ಸತಿ ಹೊಸದೇವರು ಅಂತ ಮಾಡ್ತೀರಿ ಅಂದಂತೆ. ಸಮುದ್ರ ದಾರಿ ಬಿಟ್ಬಿಡ್ತಂತೆ. ಈ ಕಡೆ ಗಡ್ಡೆಗೆ ಅವರು, ಆ ಕಡೆ ಗಡ್ಡೆಗೆ ಇವರು. ಆವಾಗ ಏನು ಮಾಡಿಬಿಟ್ರು, ತಂಗಿನ ಕುತ್ತರಿಸ್ಕೊಂಬಿಟ್ಟಿದ್ದು ಹೋಗ್ಬಿಟ್ಟಿದ್ದು. ಒಳ್ಳೆ ಅನುಕೂಲವಾದ ಸಂಸಾರಿಕ ಒಕ್ಕಲಿಗರಿಗೆ ಕೊಟ್ಟು ಮದುವೆ ಮಾಡಿ ಅವರು 7 ಜನ 7 ಕಡೆ ದೇವನಹಳ್ಳಿಯಾಗ ಒಬ್ಬರು, ಆವತ್ಯಾಗ ಒಬ್ಬರು, ಹಿಂಗೆ ಅಲ್ಲೊಬ್ಬರು ಇಲ್ಲೊಬ್ಬರು ಎಲ್ಲ ನೆಲೆ ಊರ್ಕೊಂಡು. ಅದಕ್ಕೆ ನಾವು ನಮಗೇನು ಅಕಸ್ಮಾತು ತೊಂದರೆ ಆದ್ರೂ ನಾವು ಗಂಗೆ ಹತ್ರ ಹೋಗಿ ಪೂಜೆ ಮಾಡ್ಕೊಂಬತ್ತೀರಿ. ನಮ್ಮ ಗುಂಪು ಹೊಸದೇವ್ರು ಮಾಡೋಕ್ಕೆ ಏನಾನ ಅಮಂಗ್ಲ ತೊಂದರೆ ಅದೇ ಅಂದರೆ, ಯಾರೋ ಸೀರಿಯಸ್ ಅಂದರೆ ಹೋಗ್ಬಿಟ್ಟು ಗಂಗೆ ಹತ್ರ 1-5 ಜನ ದೊಡ್ಡವ್ರು ಹೋಗಿ ನಮಸ್ಕಾರ ಮಾಡ್ಕೊಂಬರ್ತಾರೆ. ಸೇಮ್. ಅಯ್ಯೋ 1-5 ಜನ ಗಂಗೆಗೆ ನಮಸ್ಕಾರ ಮಾಡ್ಕೊಂಬಂದ್ಬಿಟ್ರೆ ಅಲ್ಲಿಗೆ ನಮ್ಮದು ಪರಿಹಾರ ಆಯಿತು. ಈ ಹೊಸದೇವ್ರನ್ನ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ಕೆಲವು ಕಡೆ ಕಲರ್ ಸ್ಯಾರಿ ಹಾಕ್ಕೊಂಡು ಮಾಡೋರು, ಇನ್ನು ಕೆಲವು ಕಡೆ ಈ ಥರ ವೈಟ್ ಸ್ಯಾರಿ ಹಾಕ್ಕೊಂಡು ಕಂಪಲ್ಸರಿ ವೈಟ್ ಸ್ಯಾರಿನೇ ಇರಬೇಕಾಗುತ್ತೆ, ಆ ಥರ ಮಾಡ್ತಾರೆ. ಒಕ್ಕಲಿಗ ಸಮುದಾಯದವರು ಈ ಹೊಸದೇವ್ರನ್ನ ವರ್ಷಕ್ಕೊಂದ್ಸಲ ಮಾಡ್ತಾರೆ, ಬಟ್ ಮಾಡೋ ರೀತಿ ಬೇರೆ ಬೇರೆ ಥರ ಆಗಿರುತ್ತೆ. ಕೆಲವು ಒಂದೊಂದು ಪ್ಲೇಸ್ಗಳಲ್ಲಿ ಒಂದೊಂದು ಥರ ಮಾಡ್ತಾರಷ್ಟೇ, ಬಟ್ ವರ್ಷಕ್ಕೊಂದ್ಸಲ ಎಲ್ಲ ಕಡೆನೂ ಮಾಡೇ ಮಾಡ್ತಾರೆ. ಒಕ್ಕಲಿಗರು ಅಂದರೂ ಎಲ್ಲರೂ ಈ ಥರ ಹೊಸದೇವ್ರು ಮಾಡಲ್ಲ. ಅದರಲ್ಲಿ ಹೊಸದೇವ್ರು ಒಕ್ಕಲಿಗರು ಅಂತ ಇರ್ತಾರೆ, ಅವ್ರು ಮಾತ್ರ ಈ ಥರ ವರ್ಷಕ್ಕೊಂದ್ಸಲ ಹೊಸದೇವ್ರು ಮಾಡೋದು. ಮನೆ ದೇವ್ರನ್ನ ನೆನ್ಕೊಂಡು ಈ ಥರ ವರ್ಷಕ್ಕೊಂದ್ಸಲ ಹೊಸದೇವ್ರು ಕಂಪಲ್ಸರಿ ಮಾಡೇ ಮಾಡ್ತಾರೆ ಈ ಹೊಸದೇವ್ರು ಒಕ್ಕಲಿಗರು. ಹಾಗೆ ಬಂದವ್ರನ್ನ ಒಂದು 10 ಇಯರ್ಸ್ಗೊನ್ಸ್ ಅಥವಾ 15 ಇಯರ್ಸ್ಗೊನ್ಸ್ ಮಾಡ್ತಾರೆ. ನೋಡಿರಲ್ಲ ಫ್ರೆಂಡ್ಸ್, ಇವತ್ತಿನ ಈ ನನ್ನ ವಿಡಿಯೋ ನಿಮಗೆ ತುಂಬ ಇನ್ಫಾರ್ಮೇಟಿವ್ ಅನಿಸಿದ್ರೆ ನನ್ನ ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ನೀವು ಇವತ್ತು ಹೊಸದೇವ್ರು ಯಾಕೆ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೀರಾ ಅನ್ಕೊತೀನಿ.